ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವ್ ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ್ ಭತ್ತ ನೋಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನ್ಗೇಳಿ. ನೀವೇ ಹೇಳಿ, ಇನ್ನೇನ್ ಲೀನಿಯಂಟ್ ರೀ? ಕಳ್ಳಂಗೇನ್ ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ. ಬಸವಣ್ಣವ್ರು ಏನ್ ಹೇಳಿದ್ದಾರೆ? ಇನ್ನೊಬ್ಬರು ವಸ್ತೆಗೆ ಏನ್ ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ನಿಮಗ್ ಗೊತ್ತಿದೆ. ಇದು ಒಂದ್ಸತಿ ಅಲ್ಲ, ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದಾನ ಅವನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ತಾವು ಮಾಡ್ದಂತ ತಪ್ಪು ಅಂತ. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 ಮಂತ್. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರಿಲ್ಲ. ಲಾಸ್ಟ್ ಡೇಟ್ ಇಲ್ದರೆ ಒಳಗಡೆ ಇರ್ತಾರೆ ಬಿಡಿ, ನಮ್ಗೆ ಯಾಕೆ? 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ದಿದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ.